ಆದರೆ ಈ ಹಣ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಲಂಚನೂ ತಗೊಂಡಿಲ್ಲ. ಹಾಗಾದ್ರೆ ಈ ದುಡ್ಡು ಈ ಪ್ಲೇಸಲ್ಲಿ ಏನು ಹಾರ್ಕೊಂಡು ಬಂತ? ಸುಮಾರು 80 ಲಕ್ಷ ಇದೆ ಇಲ್ಲಿ. ನಿಮ್ಮನ್ನು ಇಂಟಗ್ರೇಟ್ ಮಾಡಬೇಕು, ಬನ್ನಿ. ನೀವು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀನಿ. ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು. ಸರಿ ಮೇಡಮ್, ನಿಮ್ಮ ಕೆಲಸ ಆಯಿತು ಅಂತ ಅನ್ಕೊಳ್ಳಿ. ನೀವು ನಮಗೆ ಕೋಆಪರೇಟ್ ಮಾಡಲೇಬೇಕು, ಬನ್ನಿ. ತಪ್ಪು ಮಾಡಿದರೆ ಮಾತ್ರ ನಿಮ್ಮ ಜೊತೆ ಬರಬೇಕಲ್ವಾ? ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀವಿ. ನಿಮ್ಮ ಹತ್ರ ದುಡ್ಡು ಬಿಟ್ಟರೆ ಬೇರೆ ಏನಾದರೂ ಪ್ರೂಫ್ ಇದೆಯಾ? ಬೇರೆ ಯಾವ ಪ್ರೂಫ್ ಇಲ್ಲದೆ ಅದೇ ಕರ್ಕೊಂಡು ಹೋಗ್ತೀರಾ? ವೇದಾಂತ್ ವೆಂಚರ್ಸ್ MD ಇವರು. ಅದೇನೇ ಇದ್ರು ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ. ಇವಳು ನನ್ನ ಆಜ್ಞೆ. ಇವಳು ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿಕಿ, ನೀನು ಯಾರ ಹತ್ರ ವಾದ ಮಾಡ್ತಿದ್ಯಾ ಅನ್ನೋ ಕಲ್ಪನೆ ಇದೆಯಾ ನಿನಗೆ? IT ಅವರು ಹೀಗೆಲ್ಲ ಸುಳ್ಳು ಆರೋಪ ತಗೊಂಡು ಬರಲ್ಲ. ಅದಕ್ಕೆ ಬೆಳಗ್ಗೆಯಿಂದ ಯಾಕೋ ಬಲ್ಗಣ್ಣು ಹೊಡ್ಕೋತಾ ಇದೆ. ಈ ಮನೇಲಿ ಇದನ್ನು ಯಾವುದು ನಂಬಲ್ಲ ಅಂತ ನಂಗೆ ಗೊತ್ತು. ಆದರೂ ಯಾಕೋ ಮನಸ್ಸಿಗೆ ಕಸಿವಿಸಿ ಆಗ್ತಿದೆ. ಅದಕ್ಕೆ ನಿಜ ಹೇಳ ಆರ್ತಿ, ನನಗೂ ಯಾಕೋ ಒಂದೆರಡು ದಿನ ಹೀಗೆ ಆಗ್ತಾ ಇದೆ. ಆದರೆ ಏನು ಅಂತ ಕೇಳಿದರೆ ಗೊತ್ತಿಲ್ಲ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ತಳಮಳ ಅಂತ ಅಂದ್ಕೊಂಡಿದ್ದೆ. ಈಗ ನೀನು ಬೇರೆ ಹೀಗೆ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಒಂದು ವೇಳೆ ಅಣ್ಣಂಗೇನಾದರೂ ಅದಕ್ಕೆ ಬಿಡ್ತು ಅನ್ನಿ, ಭಾವಂಗೇನೂ ಆಗಿರಲ್ಲ. ಇಂಥ ಕೊರೋನಾ ಟೈಮಲ್ಲಿ ಅವನು ಆಸ್ಟ್ರೇಲಿಯಾಗೆ ಹೋದ ಅಂತ ಹೇಳ್ದಾಗಲೇ ನಾನು ಡೌಟ್ ಪಡಬೇಕಿತ್ತು ಆರ್ತಿ. ಆದರೆ ನಾನು ಸುಮ್ಮನಾಗ್ಬಿಟ್ಟೆ. ನೀವಷ್ಟೇ ಅಲ್ಲ, ಅದಕ್ಕೆ ಎಲ್ಲರೂ ಸುಮ್ಮನಾಗಿದ್ದಾರೆ. ಹೇಗಿದ್ರು ಭಾವ ಅತ್ತೆ ಹತ್ರ ಮಾತಾಡಿದಾರಲ್ವಾ, ಅಲ್ಲೇ ಡೌಟ್ ಆಗ್ತಿರೋದು ಆರ್ತಿ. ಅದ್ರಲ್ಲಿ ಡೌಟ್ ಏನಿದೆ? ಅದಕ್ಕೆ ನಾನು ನಾರ್ಮಲ್ ಆಗಿದ್ದಾಗ್ಲೇ ಅಣ್ಣನ ಹತ್ರ ಇಷ್ಟು ದಿನ ವಿಚಾರಿಸದೆ ಇರ್ತಿರ್ಲಿಲ್ಲ. ಅವ್ನು ಎಷ್ಟೇ ಬ್ಯುಸಿ ಇದ್ರು ಮನೆಯವ್ರ ಬಗ್ಗೆ ಕಾಳಜಿ ಮಾಡೇ ಮಾಡ್ತಾನೆ. ಆದರೆ ಈಗ ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಗೊತ್ತಿದ್ರು ಅವ್ನು ವಿಚಾರಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಅವನಿಗೇನಾದ್ರೂ ಅತ್ತೆ ಏನಿದು? ಅವರೇನೋ ಹೇಳ್ತಾರೆ ಅಂದ್ರೆ ನೀವು ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ನಿಮ್ ಪ್ರಕಾರ ಅಮ್ಮುದಿಯ ಮೋಸ ಮಾಡಿದಾಳೆ ಅಂತನಾ? ಹಾಗಲ್ಲ ಸಾರ್ಥಕ್, ಇವರು ಅನ್ನೆಸೆಸರಿ ಬರಲ್ಲ ಅಂತ ಹೇಳ್ದೆ ಅಷ್ಟೇ. ಮಿಸ್ ಅಮೂಲ್ಯ, ಸುಮ್ಮನೆ ನಮ್ಮ ಜೊತೆ ಬನ್ನಿ. ಇಲ್ಲಿ ವಾದ ಚರ್ಚೆ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಕಮ್ ಕ್ವಿಕ್. ಮುಸುಡಿಗೆ ಸರಿಯಾಗಿ ಮಂಗಳಾರತಿ ಆಯ್ತು. ಇದು ಬೇಕಾಗಿದ್ದು ನಂಗೆ. ಅಮೂಲ್ಯ ಅಮೂಲ್ಯ ಅಮೂಲ್ಯ, ನಿನ್ನ ಜೊತೆ ನಾನಿದ್ದೀನಿ ಅಮೂಲ್ಯ. ತಲೆ ಕೆಡಿಸ್ಕೊಬೇಕು.
ಮಾಡಿ ನೀವು ಸುಮ್ಮನೆ ಇದ್ದೀರಲ್ಲ. ಅಮೂಲ್ಯ ಎಷ್ಟು ಸ್ವಾಭಿಮಾನಿ ಅಂತ ನಿಮಗೂ ಗೊತ್ತು ತಾನೆ. ಇವಳು ಇಂಥ ಕೆಲಸ ಮಾಡ್ತಾಳ. ಇಂಟ್ರೋಗೇಷನ್ ಆದ್ಮೇಲೆ ಸತ್ಯ ತಾನಾಗೆ ಆಚೆ ಬರುತ್ತೆ ಬಿಡಿ ವಿಕ್ರಾಂತ್. ಅಮ್ಮ ಪ್ಲೀಸ್ ಏನಾದರೂ ಮಾಡಿ. ನಿಮ್ಗೆ ಗೊತ್ತಿರೋರ ಹತ್ರ ಯಾರ ಹತ್ರನಾದ್ರೂ ಇನ್ಫ್ಲೂಯೆನ್ಸ್ ಮಾಡಿಸಿ. ಅಮೂಲ್ಯನು ನಮ್ಮ ಫ್ಯಾಮಿಲಿನೇ ಅಲ್ವಾ, ಅವಳಿಗೆ ಈ ಥರ ಆಗ್ಬೇಕಾದ್ರೆ ನಾವು ಸುಮ್ಮನಿರಕ್ಕಾಗುತ್ತಾ? ಇವಳಂತೂ ಖಂಡಿತ ಈ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ ಮಾವ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಪ್ಲೀಸ್ ಅಮ್ಮ. ಸೇಲ್ ಆಗಿರೋ ಶೇರ್ಸು ನಮ್ಮದೇ ಆಗಿರೋದ್ರಿಂದ ಲಾಸ್ ಅನುಭವಿಸೋಳು ಕೂಡ ನಾನೇ ಆಗಿರ್ತೀನಿ. ಆ ಅಥಾರಿಟಿಯಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಳು ನಮಗೆ ಗೊತ್ತಿರೋಳೆ. ಇವಳು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ಇವಳಿಂದ ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಇವಳನ್ನ ಕರ್ಕೊಂಡು ಹೋಗ್ಬೋದು. ನೋಡಿ ಮೇಡಮ್, ಅದೆಲ್ಲ ಆಗೋದಿಲ್ಲ. ನಾವಿವಾಗ ಇವ್ರನ್ನ ಬಿಟ್ಟರೆ ಸಾಕ್ಷಿ ನಾಶ ಆಗ್ಬೋದು, ಇಲ್ದಿರೋ ಸಾಕ್ಷಿನ ಕ್ರಿಯೇಟ್ ಮಾಡ್ಕೋಬೋದು, ಪ್ರಾಬ್ಲಮ್ಸ್ ಆಗುತ್ತೆ. ಅದು ಅಲ್ಲದೆ ರೂಲ್ಸ್ ಪ್ರಕಾರ ನಾವು ಹಾಗೆ ನಡ್ಕೊಳ್ಳೋಕ್ಕೂ ಆಗಲ್ಲ. ನಂಗೆಲ್ಲ ಅರ್ಥ ಆಗುತ್ತೆ ಆಫೀಸರ್, ಆದರೆ ಮಾನವೀಯತೆ ಅಂತ ಒಂದಿದೆಯಲ್ಲ. ನಿಮ್ಮನ್ನ ರೂಲ್ಸ್ ಬ್ರೇಕ್ ಮಾಡಿ ಅಂತ ಕೇಳ್ತಾ ಇಲ್ಲ. ನೋಡಿ, ನೀವು ಇವಳನ್ನ ಕರ್ಕೊಂಡು ಹೋದ್ರೆ ಎಲ್ಲ ಕಡೆ ಈ ನ್ಯೂಸು ಸ್ಪ್ರೆಡ್ ಆಗುತ್ತೆ. ನೀವು ಇವಳನ್ನ ಕರ್ಕೊಂಡು ಹೋದ್ರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಸರಿ, ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಸಾಧ್ಯನೇ ಇಲ್ಲ. ಬಂದು ಕರ್ಕೊಂಡು ಹೋಗ್ತೀವಿ. ಫೈಲ್ ಕೊಡ್ರಿ. ಅಲ್ಲಿರೋ 2 ಪೇಪರ್ಗೂ ಸೈನ್ ಮಾಡಿ. ಅದಕ್ಕೊಂದು ಸೈನ್ ಮಾಡಿ. ಇದು ನೀವು ಇಟ್ಕೊಳ್ಳಿ. ಸದ್ಯಕ್ಕೆ ದುಡ್ಡು ನಮ್ಮ ಹತ್ರನೇ ಇರುತ್ತೆ. ಅಮೂಲ್ಯ, ನೀನು ಆಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಇದರಿಂದ ನಿಂದೆ ಕೈವಾಡ ಇರೋದು ಅಂತ. ಅಮೂಲ್ಯ ನಿನ್ನೆ ನಿನಗೆ ಕಾಟ ಕೊಟ್ಲು ಅಂತ ತಾನೆ ನೀನು ಈ ಥರ ಚೀಪಾಗಿ ನಡ್ಕೊಳ್ತಿರೋದು. ವಿಕಿ, ಬಿಹೇವ್ ಯೋರ್ ಸೆಲ್ಫ್. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮೂಲ್ಯನ್ಗೆ ಹೀಗಾಗಿದೆ ಅಂತ ಅಗ್ರಜನ್ಗೆ ಸಣ್ಣ ಕ್ಲೂ ಸಿಕ್ಕಿದ್ರು ಅವನು ಸೀದಾ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾನೆ. ಆವಾಗ ಇದೆ ನಿನಗೆ. ಅವನು ಬಂದ್ರೆ ತಾನೇ ಆ ಮಾತು. ನೋಡ್ಕೊಳ್ಳೋಣ ಬಿಡಿ. ಜೇಮ್ಸ್ ಶಾಬ ಜಗದೀಶ, ಈ ನನ್ನ ಮಗ ಪಾನಿಪುರಿ ಇವತ್ತೇ ಬರ್ತಾನೇನೋ. ಅಲ್ಲೋಡಕ್ಕಂತ ಬಂದೇ ಬಿಟ್ಟ. ಮಗನೇ ಏನಾಯ್ತು ಅಂತ ಹೇಳೋ. ಅದ್ ಯಾಕೋ ಹಿಂಗ ಆಡ್ತಾ ಇದ್ಯಾ? ಕಾಂತಣ್ಣ, ನಿನ್ನ ಕನ್ಸು ಈಡೇರೋ ಟೈಮ್ ಬಂದೇ ಬಿಡ್ತಾ. ಈಗ ನಿನ್ ಹುಡುಗಿ ಹ್ಯಾಂಗಿದ್ದಾಳೆ ಹೇಳಿ ಸ್ಕೆಚ್ ಹಾಕೊಂಡು ಬಂದಿದೆ. ಒಂದಲ್ಲ 3 ಟೈಪ್ ಸ್ಕೆಚ್ ಹಾಕಿದೆ. ಒಂದಲ್ಲ ಒಂದು ಪಕ್ಕ ಪಿಕ್ಸ್. ಟಂಟಡ ಬ್ರಹ್ಮಾನಂದ
ಕಾಂತಣ್ಣ ಫೋಟೋ ತೋರಿಸಿ ಗಿಫ್ಟ್ ಕೊಡ್ತಾನೆ ಅನ್ಸ್ಕೊಂಡ್ರೆ ಕಪ್ಪಳ ಕೊಡ್ತಿದ್ದಲ್ಲ ನೀನು. ಡಬ್ಬ ನನ್ನ ಮಗನೇ, ಇದು ನಮ್ಮ ಹುಡುಗಿ ಫೋಟೋ ಅಲ್ಲ ಕಣೋ, ಸಿನಿಮಾ ಹೀರೋಯಿನ್ ರಚಿತಾರ ಫೋಟೋ ಕಣಲೆ. ಹೌದಾ? ಹಂಗಾರೆ ಇದು ಎಂತ ಕಾಂತಣ್ಣ? ನನ್ನ ಮಗನೇ, ಇದು ಮತ್ತೆ ಸಿನಿಮಾ ಹೀರೋಯಿನ್ ಶ್ರೀಲೀಲಾ ಫೋಟೋ ಕಣ. ಹೌದಾ? ಹಂಗಾರೆ ಇದು ಕಾಂತಣ್ಣ ಎಂತ ಐತಿ ನಿಂಗೆ? ಇದು ಪಕ್ಕ ನೀ ಮೀನಾಕ್ಷಿ ಫೋಟೋ ಅಲ್ದಾ? ನನ್ನ ಮಗನೇ, ಇಷ್ಟೊತ್ತರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋಯಿನ್ಗಳ ಫೋಟೋ ತೋರಿಸ್ತಾ ಇದೆ, ಈಗ ವಿಶ್ವ ಸುಂದರಿ ಐಶ್ವರ್ಯ ರೈ ಫೋಟೋ ತೋರಿಸ್ತಾ ಇದೆಯಲ್ಲೇ. ಈ ಐಶ್ವರ್ಯ ರೈ ನಿನ್ ಮೀನಾಕ್ಷಿ ಯಾಕಾಗ ಇರ್ಬಾರ್ದು? ಲೇ ಪಾನಿಪುರಿ, ಆಸೆ ಪಡಕ್ಕೂ ಒಂದು ಮಿತಿ ಇರ್ಬೇಕು ಕಣ. ನಮ್ಮ ಹುಡುಗಿ ಪಕ್ಕ ಬೆಟ್ಟದ ಹೂ, ಸಿಟಿಲ್ ಸಿಗೋ ಮಲ್ಲಿಗೆ ಮಾಲೆ ಅಲ್ಲ ಕಣ. ನಾನ್ ಎಂತ ಮಾಡು ಕಾಂತಣ್ಣ? ದೊಡ್ಡ ಲೂಸ್ ಕಣೋ ನೀನು. ಬಾಯಿಗೆ ಬಂದಿತ್ತು ಕೈಯಾರೆ ಜಾರ್ಬಿಡ್ತಲ್ಲ ಜಗದೀಶ, ಏನ್ ಮಾಡೋದೀಗ? ಡೋಂಟ್ ವರಿ ಕಾಂತ, ನಾನಿಲ್ವಾ? ವೈಟ್. ಈ ಪಾನಿಪುರಿ ಬಾಲಿವುಡ್ಗೆ ನಿಲ್ಲಿಸ್ದ, ಈಗ ಈ ಜೇಮ್ಸ್ ಜಾಮ ಜಗದೀಶ ಸೀದಾ ಹಾಲಿವುಡ್ಗೆ ಹೋಗ್ತಾನೋ ಏನೋ. ಮೀನಾಕ್ಷಿ, ಈಗ ಹೇಗಿದೆಯೇ ನೀನು? ಮೇ ಬಿ ವಿಕ್ಕಿಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿರ್ಬೋದು. ಏನು ನಡೀತಿದೆ ಇಲ್ಲಿ ಅಂತ ಅರ್ಥ ಆಗ್ತಿಲ್ಲ. ಬಾವಾ, ನಾನು ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಂಡಿದ್ದೆ, ನೀವೇ ಇಲ್ಲಿದ್ದೀರಾ. ಏನು ವಿಕ್ಕಿ ಅದೆಲ್ಲ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ವೇದಾಂತ್ ಒಬ್ರು ಆಫೀಸರ್ ಇಲ್ಲ ಅಂದರೆ ಇದು ಆಫೀಸೇ ಅಲ್ಲ ಅನ್ಸ್ಬಿಡುತ್ತೆ. ನೀವು IT ಆಫೀಸರ್ಸ್ ಬಗ್ಗೆ ಮಾತಾಡ್ತಿದ್ದೀರಾ? ಇದೆಲ್ಲ ನಾನ್ಸೆನ್ಸ್ ಅಲ್ವಾ ವಿಕ್ಕಿ? ಅಮ್ಮು ಏನು ಮಾಡಿಲ್ಲ ಅಂತ ಯಾರು ಬೇಕಾದ್ರೂ ಕಣ್ಣು ಮುಚ್ಕೊಂಡು ನಂಬೋದು. ಅದು ಅಲ್ಲದೆ ಅಮ್ಮು ಬಾಸಾಗಿ ಇನ್ನೂ ಒಂದಿನ ಕೂಡ ಆಗಿಲ್ಲ, ಆಗಲೇ IT ಆಫೀಸರ್ ಬರೋದು ಅಂದರೆ ಏನು ವಿಕ್ಕಿ? ನನಗೂ ಅದೇ ಅರ್ಥ ಆಗ್ತಿಲ್ಲ ಬಾವಾ. ನನ್ನ ಪ್ರಕಾರ ಯಾರೋ ಬೇಕು ಅಂತ ನೀವು ಕೆಲಸ ಮಾಡ್ತೀಯಾರೆ ಅನ್ಸುತ್ತೆ. ಐ ಮೀನ್ ದ್ವೇಷ ತೋರಿಸ್ಕೊಳ್ಳೋಕ್ಕೆ. ಬಟ್ ಯಾರು ಈ ಥರ ಮಾಡಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ನಾನು ಅವಾಗಿಂದ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಬಾವಾ. ನನಗೂ ನಿಮ್ಮಷ್ಟೇ ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ನಾನು ರೌಡಿನ ದಿನ ನಿನ್ನ ಮನೆಗೆ ಹೋಗು, ನಾನೇನೋ ಒಂದು ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದೆ. ಒಳ್ಳೇದಾಯ್ತು ಬಿಡು. ಅವಳು ಇದ್ದಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರು. ಅಗ್ರಜ್ ಆಯ್ತಿದ್ರೆ ಈ ಥರ ಎಲ್ಲ ಆಗ್ತಿರಲಿಲ್ಲ ಬಾವಾ. ನಾವೇನಾದರೂ ಮಾಡಲೇಬೇಕು. ಖಂಡಿತ ಮಾಡ್ಬೋದು. ಆದರೆ ನನಗಾಗಲಿ ನಿನಗಾಗಲಿ ವಿಚಾರದಲ್ಲಿ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ. ನಾವೇನಾದರೂ ಮಾಡೋಕ್ಕೋಗಿ ಅದಿನ್ನೂ ದೊಡ್ಡ ರಿಸ್ಕ್ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನ್. ಅದು ಸರಿನೇ, ಆದರೆ ಅಗ್ರಜ ಬಂದಮೇಲೆ ಅವನು ಇಲ್ಲದೆ ಇರೋವಾಗ ರೌಡಿನಾದ್ನಿಗೆ ಆ ಸಿಚುವೇಶನ್ ಬಂದಿತ್ತು. ಆದರೂ ನಾನೇನೋ ಮಾಡೋಕ್ಕಾಗಲಿಲ್ಲ ಅಂತ ಅವನಿಗೆ ಗೊತ್ತಾದರೆ ಅವನಿಗೆ ನನ್ನ ಹತ್ರ ಮುಖ ತೋರ್ಸೋಕ್ಕೂ ಆಗಲ್ಲ ಬಾವ. ನೀನು ಹೇಳಿದ್ರಲ್ಲ ಅರ್ಥ ಇದೆ, ಆದರೆ ಎಲ್ಲಿಂದ ಶುರು ಮಾಡೋದು? ಯಾರ ಮೇಲೆ ದುಡ್ಡು ಕೊಡೋದು? ಅಂಥವ್ರ ಎನ್ಕ್ವೈರಿ ಹೇಗೆ ಮಾಡೋದು? ಅದಕ್ಕೆ ಪ್ರೂಫ್ ಎಲ್ಲಿಂದ ಹುಡ್ಕೋದು? ಒಂದು ಅರ್ಥ ಆಗ್ತಿಲ್ಲ. ಒಂಥರ ಕ್ಲೂಲೆಸ್ ಆಗಿ ಸಿಗಾಕೊಂಡಾಗ ಅನಿಸ್ತಿದೆ ನನಗೆ. ಆದರೆ ನನಗೆ ಒಬ್ಬರ ಮೇಲೆ ಡೌಟ್ ಇದೆ ಬಾವ. ನಾವೆಲ್ಲ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಕಷ್ಟ ಅಂತ ಬಂದಾಗ ಯಾವುದಾದ್ರೂ ಒಂದು ದಾರಿ ಹುಡುಕಿ ನಮ್ಮವ್ರಿಗೆ ನಾವು ಆಗಲೇಬೇಕು. ಇದರಿಂದ ಒಬ್ರು ಕೈವಾಡ ಇದೆ ಅಂತ ನನಗೆ ದೊಡ್ಡ ಅನುಮಾನ ಇದೆ. ಮೊದಲು ಅದನ್ನು ಗ್ಯಾರಂಟಿ ಮಾಡ್ಕೊಳ್ತೀನಿ. ಅಮೂಲ್ಯ ಮೇಡಮ್, ನೀವು ಯಾವಾಗಲೂ ಚಿಂಕುಳ್ಳಿ ಥರ ಮಾತಾಡ್ತಿದ್ರಿ. ಇವತ್ತ್ಯಾಕೆ ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದೀರಾ ಮೇಡಮ್? ಹಾಗೇನಿಲ್ಲ ಸುದರ್ಶನ್ ಅವರೇ, ಕೆಲಸದ ಒತ್ತಡ ಅಷ್ಟೇ. ಈಗ ನೀವು ಬಾಸ್ ಜಾಗದಲ್ಲಿದ್ದೀರಾ ಅಲ್ವಾ, ಅದಕ್ಕೆ ಪ್ರೆಷರ್ ಜಾಸ್ತಿ ಅನ್ಸುತ್ತೆ. ನಮ್ಮ ಬಾಸು ಗ್ರೇಟ್ ಬಿಡಿ ಮೇಡಮ್. ಎಂತದ ಟೆನ್ಷನ್ ಇದ್ರು ಒಂದಿನ ನನ್ನ ಮೇಲೆ ರೇಗಿಲ್ಲ. ಹೌದು, ಅವ್ರು ತುಂಬ ದೊಡ್ಡ ವ್ಯಕ್ತಿ. ನಿಮ್ಗೆ ಯಾವ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ? ಗುಲಾಬ್ ಜಾಮೂನ್. ನಾವೀಗಲೂ ನಮ್ಮಿಬ್ರಿಗೂ ಮದುವೆ ಆಗದಿರೋ ಥರ ಸ್ನೇಹಿತರಾಗೇ ಇದ್ದೀವಿ. ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತೀವಿ. ಸುದರ್ಶನ್ ಅಣ್ಣ, ಒಂದು ನಿಮಿಷ ಕಾಲ ಇಳಿಸಿ.
ಆ ಬ್ಲೇಸರ್ ಕೊಡಿ. ಈ ಬ್ಲೇಸರ್ ಎಲ್ಲಿ ಸಿಕ್ತು ನಿಮ್ಗೆ? ಸಿಕ್ಕಿದ್ದಲ್ಲ ಮೇಡಮ್, ಅದು ಫ್ಯಾಕ್ಟ್ರಿ ಸ್ಟಾಲ್ ಸೇಲಿಂದ ತಂದಿರೋದು. ಬರೀ 400 ರೂಪಾಯಿ ಅಷ್ಟೇ. ನಿಜ ಹೇಳಿ, ಈ ವಾಚ್ ಎಲ್ಲಿ ಸಿಕ್ತು? ಯಾಕೆ ಮೇಡಮ್ ಯಾವಾಗಿಂದ ಸಿಕ್ತು ಅಂತ ಕೇಳ್ತಾ ಇದ್ದೀರಾ? ಸುಮ್ನೆ ಏನೋ ಕೇಳೋದಕ್ಕೆ ನಂಗೇನು ಹುಚ್ಚಲ್ಲ. ಈ ವಾಚ್ ನಂಗೆ ಗೊತ್ತಿರೋರ್ದು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡೆಲ್ದಿದು. ಸುಳ್ಳು ಹೇಳ್ಬೇಡಿ. ನಾನು ಯಾಕೆ ಮೇಡಮ್ ಸುಳ್ಳು ಹೇಳಿ? ಒಬ್ರು ತರನೇ 7 ಜನ ಇರ್ತಾರೆ ಅಂತಂದ್ರೆ ಈ ವಾಚ್ ತರನೇ ಇನ್ನೊಂದು ವಾಚ್ ಇರೋದಿಲ್ವಾ? ಸುಮ್ಮನೆ ತಲೆ ಹಟ್ಟೆ ಮಾಡಬೇಡಿ. ಈ ವಾಚ್ ನನಗೆ ಗೊತ್ತಿರೋರ್ದೆ ಅಂತ ಗ್ಯಾರಂಟಿ ಇದೆ. ನೀವೀಗ ನಿಜ ಹೇಳಿಲ್ಲ ಅಂದ್ರೆ ನಾನು ಪೊಲೀಸ್ ಹೆಲ್ಪ್ ತಗೋಬೇಕಾಗತ್ತೆ. ನೋಡಿ ಮೇಡಮ್, ನಾನು ಬಿಸ್ನೆಸ್ ಮಾಡೋನು, ಬರೀ ಸೇಲ್ಸ್ ಮಾತ್ರ ಅಷ್ಟೇ ಅಲ್ಲ. ಯಾರಾದರೂ ಸೆಕೆಂಡ್ಸ್ ಅಂತ ಬಂದ್ರೆ ನಾನು ಪರ್ಚೇಸು ಕೂಡ ಮಾಡ್ತೀನಿ. ಹಾಗಾದ್ರೆ ನಿಮ್ಗೆ ಇದನ್ನ ಬೇರೆ ಏನಾದ್ರು ಕೊಟ್ರ? ಪ್ಲೀಸ್ ನಿಜ ಹೇಳಿ, ಇದರಿಂದ ತುಂಬಾ ದೊಡ್ಡ ಕತೆ ಇದೆ. ನೀವು ಹುಡುಗಿಯಾಗಿ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಹೇಳಿ. ಈ ಕೋಟನ್ನ ಮಾರೋದಕ್ಕೆ ಒಬ್ಬ ರೌಡಿ ತರದನ್ ಬಂದಿದ್ದ. ಈ ವಾಚನ್ನು ಅವನೇ ಹಾಕೊಂಡಿದ್ದ. ನನಗೆ ಬ್ರಾಂಡೆಡ್ ಐಟಮ್ ಮೇಲೆ ಸ್ವಲ್ಪ ಕ್ರೇಜಿ ಜಾಸ್ತಿ, ಅದಕ್ಕೆ ಈ ವಾಚ್ ಇಷ್ಟ ಆಗಿ ತಗೊಂಡೆ. ಅವ್ನು ಎಲ್ಲಿರ್ತಾನೆ ಅಂತ ಗೊತ್ತಾ? ಅಡ್ರೆಸ್ ಹೇಳ್ಬೋದಾ? ಊರ್ವರೆಗೆ ಒಂದು ಪಾಳ್ ಬಿದ್ದ ಜಾಗ ಇದೆ. ಆದ್ರೆ ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಆದ್ರೆ ನಾನು ಹೇಳ್ದೆ ಅಂತ ಮಾತ್ರ ಹೇಳ್ಬೇಡಿ. ಅವರು ಜನ ಸರಿ ಇಲ್ಲ. ಖಂಡಿತ ಹೇಳಲ್ಲ. ಆದ್ರೆ ನೀವು ಇನ್ನೊಂದು ಹೆಲ್ಪ್ ಮಾಡಬೇಕು. ಏನ್ ಹೇಳಿ? ಈ ಕೋಟು ಮತ್ತೆ ವಾಚು ಎರಡು ನಂಗೆ ಬೇಕು. ನೀವೇ ಹೇಳಿದ್ದೀರಾ ಇದು ಫಾರಿನ್ ಐಟಮ್ ಅಂತ ಹೇಳಿ, ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ನೀವು ಇದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಂತ ನಾನು ನಿಮಗೆ ದುಡ್ಡು ಕೊಡ್ತೀನಿ. ಆದ್ರೆ ನನ್ನ ಹತ್ರನೇ ಲೂಟಿ ಮಾಡಕ್ ನೋಡ್ಬೇಡಿ. ಆಯ್ತು, ಅವನಿಗೆ ಯಾಮಾರಿಸಿ 500ಕ್ಕೆ ವಾಚ್ ತಗೊಂಡಿದ್ದೆ, 200ಕ್ಕೆ ಕೋಟ್ ತಗೊಂಡಿದ್ದೆ, ಒಟ್ಟು 700 ರೂಪಾಯಿ ಕೊಟ್ಟಿದ್ದೀನಿ. ನೀವಿನ್ನೊಂದು 100 ರೂಪಾಯಿನಾದ್ರೂ ಸೇರಿಸ್ಕೊಡಿ. ಸರಿ, ಕೊಡಿ. ನನಗೆ ಯಾಕೋ ಈ ಕೆಲಸ 100% ಸಾಹಿತ್ಯ ಅಂತ ಅನಿಸ್ತಿದೆ ಬಾಬಾ. ಇದೆಲ್ಲ ಅವಳದೇ ಕಿತಾಪತಿ. ನಮಗಳು ಕಂಡ್ರೆ ಆಗಲ್ಲ ಅಂತ ಆಗಿರೋದಕ್ಕೆಲ್ಲ ಅವಳನ್ನೇ ಹೇಗೆ ಬ್ಲೇಮ್ ಮಾಡೋಕ್ಕಾಗುತ್ತೆ? ಬರೀ ಬ್ಲೇಮ್ ಅಲ್ಲ, ಅವಳೇ ಇದಕ್ಕೆಲ್ಲ ಕಾರಣ ಅಂತ ಪ್ರೂಫ್ ಬೇಕಾದ್ರೂ ಕೊಡ್ತೀನಿ. ಪ್ರೂಫಾ? ಏನದು? ಅಮೂಲ್ಯನ್ ಡ್ರಾಯರ್ ಮೇಲೆ ಇದ್ದಿದ್ದು ಸ್ಯಾಂಪಲ್ ಫಿಂಗರ್ ಪ್ರಿಂಟ್ಸ್ನ ಲ್ಯಾಬಿಗೆ ಕಳಿಸಿದ್ದೀನಿ. ಸದ್ಯದಲ್ಲೇ ರಿಪೋರ್ಟ್ಸ್ ಬರುತ್ತೆ. ಬಟ್ ಅಲ್ಲಿ ಅವಳ ಫಿಂಗರ್ ಪ್ರಿಂಟ್ಸ್ ಹೇಗೆ ಬರೋಕ್ಕೆ ಸಾಧ್ಯ ವಿಕ್ರಾಂತ್? ಹೇಗೆ ಅಂದರೆ, ನಾವು ಯಾರು ಇಲ್ಲದೆ ಇರೋ ಟೈಮಲ್ಲಿ ಸಾಹಿತ್ಯನೇ ಡ್ರಾಯರ್ ಒಳಗೆ ದುಡ್ಡು ಇಟ್ಟಿದ್ದಾಳೆ ಅನ್ನೋ ಡೌಟ್. ಹಲೋ, ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿದ್ಯಾ? ಎಸ್ ಸರ್, ನೀವು ಹೇಳಿರೋದು ಸತ್ಯನೇ. ನೀವು ಕೊಟ್ಟ ಸಾಹಿತ್ಯ ಅನ್ನೋರು ಫಿಂಗರ್ ಪ್ರಿಂಟ್ಗೂ ಡ್ರಾಯರ್ ಮೇಲಿದ್ದ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗ್ತಾ ಇದೆ. ವಾಟ್?